ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಮ್ಮಿಕೊಂಡಿರುವ ಅಂಗಾಂಗ ದಾನ ಹಾಗೂ ಗಾಳಿಯಲ್ಲಿ ಜೋರ ಚಪ್ಪಾಳೆ. ಸರ್ ನೋಡಿ ಸರ್, ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ವ್ಯವಸ್ಥೆಯ ಮೇಲೆ ನಾವು ಈ ನಿರ್ಧಾರದಲ್ಲಿ ನಾವು ಒಂದಾಗಿ ಸಚಿವರು ಬೀದರ್ ದೊಡ್ಡ ಪ್ರಮಾಣದಲ್ಲಿ ಇನ್ನು ಉದಾಹರಣೆ ಹೇಳಲಿಕ್ಕೆ ಕಳೆದ 10 ವರ್ಷದಲ್ಲಿ ಸುಮಾರು 1,07,000 ಯುವಕರು, ಕಳೆದ 10 ವರ್ಷದಲ್ಲಿ 1,07,000 ಯುವಕರು ಸೂಸೈಡ್ನಲ್ಲಿ ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ, ಬರೀ ಕೇವಲ ಡ್ರಗ್ಸ್ ಅಂತಲ್ಲ, ಅದರಲ್ಲಿ ಡ್ರಗ್ಸಿನ ಪಾತ್ರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ವೈ ಶುಡ್ ಬಿ ಸೇ ನೋ ಟು ಡ್ರಗ್ಸ್ ಅಂತಕ್ಕಂಥದ್ದು ನಾನೇನು ಬಹಳ ಜಾಸ್ತಿಯಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗುದಿಲ್ಲ. ಇವತ್ತು ಈ ದೇಶದಲ್ಲಿ ನಾನಾ ರೀತಿಯಾದಂಥ ಡ್ರಗ್ಸ್ ಇದೆ. ಒಂದು ಫಾರ್ಮಸ್ಯೂಟಿಕಲ್ಸ್ ಇಂಡಸ್ಟ್ರಿಯಿಂದ ಡ್ರಗ್ಸ್ ಬರ್ತಕ್ಕಂಥದ್ದು, ಇನ್ಸೈಡ್ ಸಿಟೀಸ್ ಡ್ರಗ್ ಟ್ರಾಫಿಕಿಂಗ್ ಆಗ್ತಕ್ಕಂಥದ್ದು ಹೋಗ್ತಾ ಹೋದ್ರೆ ದ ಲಿಸ್ಟ್ ಇಸ್ so much, so more, it is more than 1 lakh crore, which is only seized and found. ನನ್ನ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಉತ್ಸವಗಳನ್ನ ಮಾಡ್ತೀವಿ. ಡಿಸಿಗಳು ಒಂದು ವಾರದೊಳಗಾಗಿ ನಿಮ್ಮಲ್ಲಿ ಉತ್ಸವ ಮಾಡುವಂತ ಎಸ್ಟಿಮೇಟ್ ಅನ್ನ ಮತ್ತು ಪ್ರಪೋಸಲ್ ಅನ್ನು ಕಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ ಅನೇಕ ಮಂದಿ ಉತ್ಸವದ ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ, ಹಿಂದೆನೇ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಈ ವಾರದೊಳಗಾದರೂ ಡೇಟ್ ಅನ್ನ ದಿನ ನಿಗದಿ ಮಾಡುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಇವತ್ತೆಲ್ಲರೂ ಜನಪ್ರತಿನಿಧಿಗಳು ವೇದಿಕೆ ನಗರಸಭೆ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಶಾಸಕರಾದಂಥ ಜನಾರ್ದನ ರೆಡ್ಡಿ ಸಾಹೇಬರು, ನಾನು ಗಂಗಾವತಿ ವಿಚಾರದಾಗ ಅಭಿವೃದ್ಧಿ ವಿಚಾರದಾಗ ನಾವು ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡೋಣ. ನೀಲಕಂಠೇಶ್ವರ ಸರ್ಕಲ್, ಅಲ್ಲಿಂದ ನಿಮಗೆ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಆನೆಗುಂದಿ ದಾಟಿ ತಿಂಗಳಪುರ ತನಕ ಕೂಡ ಸುಮಾರು 70 ಕೋಟಿಯಲ್ಲಿ ಈಗಾಗಲೇ KKRDB ಮತ್ತು PWD ಇಲಾಖೆಯಲ್ಲಿ ಕೆಲಸಗಳು ಸ್ಯಾಂಕ್ಷನ್ ಆಗಿದೆ. ಕೆಲಸ ಕೂಡ ನಡೀತಾ ಇದೆ. ಬರುವ 2 ವರ್ಷದಲ್ಲಿ ಗಂಗಾವತಿ ನಗರ ನೋಡ್ಲಿಕ್ಕೆ ಅತ್ಯಂತ ಸುಂದರವಾದ ನಗರ ಆಗುತ್ತೆ. ಅದೆಲ್ಲ ಹೋಗುತ್ತೆ. ಅದು ಮತ್ತೆ ಥರ್ಡ್ ಸ್ಟೇಜ್ ಫೈನ್ ಕ್ವಾಲಿಟಿ, ಅದು ಕೆಮಿಕಲಿ ಟ್ರೀಟ್. ನೀಟಾಗಿ ನಾವು ವ್ಯೂ ಮಾಡ್ತಾ ಇರ್ತೀವಿ. ಫಸ್ಟ್ ಒಂದು ಬಟ್ಟೆ ತಯಾರಿಸ್ಬಿಟ್ಟು ಆಮೇಲೆ ಅದಕ್ಕೊಂದು ರೂಪ ಕೊಡ್ತೇವೆ. ಲೈಕ್ ಶರ್ಟ್ ಆಗ್ಲಿ, ಬೇರೆ ಬೇರೆ ತರಹ ಗಾರ್ಮೆಂಟ್ ಗಳನ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಇದರಿಂದ ಏನ್ ಯೂಸ್ ಅಂತಂದ್ರೆ, ಒಂದು ಇದು ಎಕೋ ಫ್ರೆಂಡ್ಲಿ ಆಗಿ ಮತ್ತೆ ಪರಿಸರ ಸ್ನೇಹಿಯಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಫಾರ್ಮರ್ಸ್ ಗೆ ಯುಟಿಲೈಸ್ ಆಗ್ಲಿ, ಹಾಗೆ ಅವರಿಗೆ ಕಮರ್ಷಿಯಲಿ ಗ್ರೋತ್, ಅವ್ರ ಎಕನಾಮಿಕ್ ಕಮರ್ಷಿಯಲಿ ಗ್ರೋತ್ ಆಗ್ಲಿ ಅಂತ ನಾವು ಇದನ್ನ ಅಡಿಕೆ ಸಿಪ್ಪೆಲ್ಲ ತಿಪ್ಪೆಗೊಸುವ ಬದಲು ಅದನ್ನ ನಾವು ಇನ್ನೂ
ಇನ್ನು ಹೊಸದಾಗಿ ಏನೋ ಒಂದು ಕ್ರಿಯೇಟ್ ಮಾಡಿ ಅದನ್ನ ಈ ತರ ಕಾಂಪೋಸಿಟ್ ನ ಮಾರ್ಲಿ, ಅವರಿಗೆ ಸಹಕಾರ ಆಗ್ಲಿ, ಸುಮ್ಮನೆ ಇದು ವೇಸ್ಟ್ ಆಗೋದ್ ಬೇಡ ಅಂತ ಈ ತರ ಒಂದು ಕಾಂಪೋಸಿಟ್ ನ ಕೂಡ ಕ್ರಿಯೇಟ್ ಮಾಡಿದೀವಿ. ನಾವು ಆ ಸಿಪ್ಪೆಗೆ ಒಂದು ಮೌಲ್ಯ ಕೊಡ್ಬೇಕಂತ ಅಂದ್ಬಿಟ್ಟು ಸಿಪ್ಪೆನ ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನ ಬಟ್ಟೆಯನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂದ್ರೆ ಅಡಿಕೆ ಸಿಪ್ಪೆನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಬರೋ ನಾರನ್ನ ಇದು ಪಾಲಿಯಸ್ಟರ್, ಕಾಟನ್ ಇದ್ರ ಜೊತೆ ಬ್ಲೆಂಡ್ ಮಾಡ್ಬಿಟ್ಟು ಅದರಿಂದ ಯಾರ್ನ್ ಪ್ರಿಪೇರ್ ಮಾಡ್ಬಿಟ್ಟು ಬಟ್ಟೆಯನ್ನಾಗಿ ಕನ್ವರ್ಟ್ ಮಾಡ್ಬೋದು. ನಾವು ಅದನ್ನ ತಗೊಂಡು ಅವರಿಂದ ಕೊಂಡ್ಕೊಂಡು ಅವರಿಗೂ ಲಾಭ ಆಗುತ್ತೆ, ನಮಗೂ ಲಾಭ ಆಗುತ್ತೆ. ಇವ್ ಹೆಂಗೆ ಶುಗರ್ ಕೇನ್ ಕಬ್ಬಿನಿಂದ ಹೆಂಗೆ ಇದು ಎಥನಾಲ್ ಆಗಿ ಮೊಳಸಿಸ್ ಆಗಿ ಇದು ಮಾಡ್ತಾರೆ, ಅದೇ ತರ ಸಿಪ್ಪೆಯಿಂದನೂ ಈಗ ನೆಕ್ಸ್ಟ್ ರೈತರಿಂದ ನಾವು ಕೊಂಡ್ಕೊಳ್ಳೋ ಪರಿಸ್ಥಿತಿ ಮುಂದೆ ಬರುತ್ತೆ. ಅದಕ್ಕೋಸ್ಕರ ನಾವು ಸರ್ಕಾರದ ಸಹಭಾಗಿತ್ವದಲ್ಲಿ ರಿಸರ್ಚ್ ನಡೀತಿದೆ. ಸರ್ಕಾರದವರು ನಮಗೆ ಫಂಡಿಂಗ್ ಮಾಡ್ತಿದ್ದಾರೆ, ಅವರಿಂದನೂ ಸಹಾಯ ಆಗ್ತಿದೆ, ಡಿಪಾರ್ಟ್ಮೆಂಟಿಂದನೂ ಸಹಾಯ ಆಗ್ತಿದೆ, ಕಾಲೇಜಿಂದನೂ ಸಹಾಯ ಆಗ್ತಿದೆ. ಅವರ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಮಾಡ್ತಿದ್ದೀವಿ. Ladies and gentlemen of Health and Care Services Norway, Excellency Ms. Ilse, Digital Economy Mission. I request all the dignitaries please come over. Dr. N. Manjula, Raul, policy. First of all, I would request the Honorable Chief Minister to kindly release the Karnataka policy aims to significantly expand the IT sector. Ladies and gentlemen, Karnataka State IT Policy 2030. Karnataka has long been the... We now have the felicitation of founders of recently listed unicorn IPOs. Q is knowledge driven, economical and open source. Product Development Hub. We contribute 42% of India's IT exports, valued at 3.2 lakh crore, growing at rapid 27% on year. The state hosts more than 550 global capability centers, which is nearly 1/3 of India's total. Over 400 of the Fortune 500 companies have operation in Bangalore. Bangalore is also a hub for semiconductors, aerospace, defense, biotech, electronics, manufacturing, animation, and gaming, and deep tech. When global innovation finds a home in Bengaluru and Karnataka, it scales up for the world. Karnataka has always led India in policy innovation too. We launched India's first IT policy in 1997 and continue this leadership with new policies. At this summit, we are also taking historic step with the launch of 3 transformative policies in Karnataka: Information Technology Policy 2025-2030, the Space Tech Policy 2025-2030, and the Startup Policy 2025-2030. With this data-driven, emerging technology ready Karnataka Information Technology Policy 2025-2030, we aim to transform the state into a global destination for innovation and deep tech. Evolved into one of the most respected and globally relevant gatherings on innovation, technology, and the future of human progress. This year's theme, Futurize, aptly captures the spirit of the times. We are witnessing a shift where deep tech, artificial intelligence, biotech, and sustainability are converging to shape economies and societies alike. It's undeniable that our state is the talent engine of the tech economy in the country. It is home to over 800 research and development centers and 100+ chip design houses, and has nurtured over 18,300 startups. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.